ಅವರು ಜಿಲ್ಲೆ ಅಲ್ಲೂ ಕೂಡ ನೀರಿಗೆ ಬರ ಇದೆ. ಪೈಪ್ಲೈನ್ ದುರಸ್ತಿ ಮಾಡಿಸದ ಅಧಿಕಾರಿಗಳು ಪೈಪ್ಲೈನ್ ಅನ್ನ ದುರಸ್ತಿ ಮಾಡಿಸಿಲ್ಲ. ಹನಿ ನೀರಿಗೂ ಜನರು ಪರದಾಡುವಂತ ಪರಿಸ್ಥಿತಿ ಇದೆ. ಹನಿ ನೀರಿಗೋಸ್ಕರ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಸಿಂಗರಮಾರನಹಳ್ಳಿ ಗ್ರಾಮ, ಮೈಸೂರು ಜಿಲ್ಲೆಯ ಸಿಂಗರಮಾರನಹಳ್ಳಿ ಗ್ರಾಮ, ಹುಣಸೂರು ತಾಲೂಕಿನ ಸಿಂಗರಮಾರನಹಳ್ಳಿಯಲ್ಲಿ ಜನ ಕುಡಿಯುವ ನೀರಿಗೆ ತಾಪತ್ರಯ. ಕೆರೆಯಿಂದ ಗ್ರಾಮಕ್ಕೆ ಪೂರೈಕೆ ಆಗ್ತಾ ಇತ್ತು ನೀರು. ಪೈಪ್ಲೈನ್ ಒಡೆದಿದ್ದು ದುರಸ್ತಿ ಮಾಡಿಸಿಲ್ಲ. ಕೆರೆಯಿಂದ ಗ್ರಾಮಕ್ಕೆ ಪೂರೈಕೆ ಆಗ್ತಾ ಇದ್ದಂಥ ನೀರಿದೆ, ಆದರೆ ಪೈಪ್ಲೈನ್ ಡಮಾರು, ಅದನ್ನು ಸರಿ ಮಾಡಿಸಿಲ್ಲ. ಎಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯದ ಅಧಿಕಾರಿಗಳಿದ್ದಾರೆ ಲೆಕ್ಕ ಹಾಕೊಂಡು. ಗ್ರಾಮಕ್ಕೆ ಪೂರೈಕೆ ಆಗ್ತಾ ಇಲ್ಲ ಕುಡಿಯುವ ನೀರು. PDO ವಿರುದ್ಧ ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳಲ್ಲ ಕೆಲವರು PDOಗಳು, ಅವ್ರಿಗೆ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ಚೆನ್ನಾಗಿ ದುಡ್ಡು ಹೊಡ್ಕೊಂಡು ಆರಾಮಾಗಿದ್ದಾರೆ ಕೆಲವು PDOಗಳು. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಟ್ಯಾಂಕರ್ಗಳ ಮೊರೆ ಹೋಗ್ತಾ ಇದ್ದಾರೆ ಜನರು. ತಾಲೂಕು ಆಡಳಿತ PDO ವಿರುದ್ಧ ಅಸಮಾಧಾನ. ಯಾಕೆ PDO ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಗ್ರಾಮ ಪಂಚಾಯತಿ ಅವಧಿ ಮುಗ್ದಿದೆ, ಅಧ್ಯಕ್ಷರು ಇಲ್ಲ, ಯಾರೂ ಇಲ್ಲ, ಆರಾಮಾಗಿ ಅವರು ಆಡಿದ್ದೇ ಆಟ. ಶಾಸಕರು ಕೆಲವೊಂದು ಕಡೆ ಸ್ಪಂದಿಸ್ತಾರೆ, ಕೆಲವೊಂದು ಕಡೆ ಸ್ಪಂದಿಸಲ್ಲ. ಸೊ PDO ನಡೆದಿದ್ದೇ ದಾರಿ ಅನ್ನುವಂತ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಕೆಲವೊಂದು ಕಡೆ ತೋರಿಸ್ತಾ ಇದ್ವಿ ನೀರೇ ಇಲ್ಲ ಅಲ್ಲಿ, ಪಾಪ ಬೇರೆ ಊರಿಗೆ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ನೀರು ತರ್ತಾ ಇದ್ದಾರೆ. ಇಲ್ಲಿ ನೀರಿದೆ, ಪೈಪ್ಲೈನ್ ಸರಿ ಮಾಡಿಸಿಲ್ಲ ಅಂದ್ರೆ ಇನ್ನೆಂಥ ಬೇಜವಾಬ್ದಾರಿ ದಿಮಾಕಿರನ ಆ PDOಗೆ. ಯಾವಾಗ ಸ್ಪಂದಿಸ್ತಾರಂತೆ? ಎಷ್ಟು ದಿನಗಳಿಂದ ಸಮಸ್ಯೆ? ಪೃಥ್ವಿ, ಕಳೆದ ಒಂದು ವಾರದಿಂದಲೂ ಕೂಡ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸಿಂಗಮಾರನಹಳ್ಳಿಯಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿರುವಂತದ್ದು. ಏನು ಈಗ ಗ್ರಾಮಕ್ಕೆ ಈಗಾಗಲೇ ಸೂಳೆಕೆರೆಯಿಂದ ಒಂದು ರೀತಿಯ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ನೀರಿಗೆ ಸಂಪರ್ಕವಿದ್ದಂತ ಪೈಪ್ಲೈನ್ ಏನಿದೆ ಇದು ದುರಸ್ತಿಯಾಗಿರುವ ಹಿನ್ನೆಲೆಯಲ್ಲಿ ಸದ್ಯ ನೀರು ಪೂರೈಕೆ ಆಗ್ತಾ ಇಲ್ಲ. ಆದ್ರೆ ಸದ್ಯ ಗ್ರಾಮಸ್ಥರ ಒಂದು ರೀತಿಯ ಆಕ್ರೋಶದ ನಂತರ ಟ್ಯಾಂಕರ್ಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಆದ್ರೆ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇರುವಂತದ್ದು ಕೇವಲ ಒಂದೆರಡು ಟ್ಯಾಂಕಲ್ಲಿ ನೀರುಗಳನ್ನ ಕೊಟ್ರೆ ಅದು ಎಲ್ಲಿಗೆ ಸಾಕಾಗುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೇಸಿಗೆ ಕಾಲ, ಹೆಚ್ಚಾಗಿ ನೀರು ಬಳಕೆ ಆಗುತ್ತೆ. ಅದು ಜಾನುವಾರುಗಳಿಗಿರ್ಬೋದು ಅಥವಾ ಜನಗಳಿಗಿರ್ಬೋದು, ನೀರು ಅಗತ್ಯವಾಗಿ ಹೆಚ್ಚಾಗಿ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪೈಪ್ಲೈನ್ ಅನ್ನ ದುರಸ್ತಿ ಮಾಡಿ ಅಂತ ನಾವು ಹೇಳ್ತಾನೆ ಬರ್ತಾ ಇದೀವಿ. ಆದ್ರೆ ಯಾಕೆ ಗ್ರಾಮ ಪಂಚಾಯಿತಿಯ PDO ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ? ತಾಲೂಕು ಆಡಳಿತಕ್ಕೂ ಕೂಡ ಈಗಾಗಲೇ ನಾವು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಆನಂದ್ ಮಾತನಾಡ್ತೀನಿ. ನಮ್ಮ ಜೊತೆ ಈಗ ಹುಣಸೂರಿನ ಶಾಸಕರಾಗಿರುವಂತಹ ಹರೀಶ್ ಗೌಡರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ, ಹೇಳಿ ಸರ್. ಸರ್, ನಿಮ್ಮ ಕ್ಷೇತ್ರದ ಒಂದು ಗ್ರಾಮದ ಸಮಸ್ಯೆಯನ್ನು ತೋರಿಸ್ತಾ ಇದ್ವಿ. ಪೈಪ್ಲೈನ್ ದುರಸ್ತಿ ಆಗಿಲ್ಲ, ಒಂದು ವಾರದಿಂದ ಸಮಸ್ಯೆ ಇದೆ, ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನಿಮ್ ಗಮನಕ್ಕೆ ಬಂತಾ? ಬಂದಿದೆ ಸರ್ ನನಗೆ. ಅದೇನಾಗಿದೆ ಅಲ್ಲಿ ಅಂದ್ರೆ ನೀರು ಬೋರ್ವೆಲ್ ಹಾಕ್ಸಿದೀವಿ, ನೀರು ಬರ್ತಿರ್ಲಿಲ್ಲ. ಈಗ ಅಲ್ಲಿಂದ ಒಂದ್ 2 ಕಿಲೋಮೀಟರ್ ದೂರದಲ್ಲಿ ಎಲ್ಸನಹಳ್ಳಿ ಅಂತ ಇದೆ, ಅಲ್ಲಿ ಒಂದು ಬೋರ್ವೆಲ್ ಇದೆ. ಈಗ ಇಮಿಡಿಯೇಟ್ ಅಲ್ಲಿ ಒಂದು ಮೋಟರ್ ಬಿಟ್ಟು ಪೈಪ್ಲೈನ್ ಮಾಡಕ್ಕೆ ಆಕ್ಷನ್ ತಗೊಂಡಿದೀವಿ ಸರ್. ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸರ್ ಅದನ್ನ. ಓಕೆ. ಅಲ್ಲಿ PDO ಸ್ಪಂದಿಸದೇ ಇಲ್ವಂತೆ ಸರ್? ಅಲ್ಲಿ PDO ಸ್ಪಂದಿಸದೇ ಇಲ್ವಂತೆ ಜನ ಕೇಳಿದ್ರೆ? ನೀವ್ ಹೇಳ್ತಾರ 100% ಸತ್ಯ. PDO ಬಹಳ ದೊಡ್ಡ ಸಮಸ್ಯೆ. ನಾನು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ, ನಮ್ CO ಅವ್ರಿಗೆ ಎಲ್ಲರಿಗೂ ಹಲವಾರು ಕೊಟ್ಟಿದ್ದೀನಿ. ಅವ್ರ ಮೇಲೆ 1 to 4 ಆಕ್ಷನ್ ಇದು ಎನ್ಕ್ವೈರಿನೂ ನಡೀತಿದೆ. PDO ಅಂತ ವರ್ಸ್ಟ್ PDO ಇಲ್ಲ. ನಾನು ಸಾಕಷ್ಟು ಬಾರಿ ಜನದ ಪರಿಸ್ಥಿತಿ ಹೇಗಿರೋಣ ಅಂತ ನೀವ್ ಹೇಳದ್ ಕೇಳಿಸ್ತಾ ಇದ್ರೆ, ಹೌದು ಸರ್, MLA ಮಾತೇ ಕೇಳ್ದೆ ಹೋದ್ರೆ ಇನ್ನು ಅಲ್ಲಿ ಜನನ್ ಮಾತು ಕೇಳ್ತಾರ ಅಂತ. 100% ಈ ಸರ್ಕಾರದಲ್ಲಿ ಆ PDO ನಮ್ಮ ಎಸ್ಪೆಷಲಿ ನೀವ್ ಹೇಳ್ತಾ ಇರೋ PDO ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ. ನಮ್ಮ ಕಳೆದ ಬಾರಿ ಅಧ್ಯಕ್ಷರು ಇದ್ದಂತ ಎಲ್ಲಾ ಸದಸ್ಯಗಳ ನಡುವೆ ಆ PDO ಜೊತೆಗೆ ಬಹಳ ದೊಡ್ಡ ಜಗಳ. 4 ಬಾರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಡೀ ಅಧ್ಯಕ್ಷರು ನನ್ನಾದಿಯಾಗಿ ಎಲ್ಲಾ ಕಂಪ್ಲೇಂಟ್ ಕೊಟ್ಟಿದೀವಿ, ಆಕ್ಷನ್ ಆಗಿಲ್ಲ ಅವ್ರ ಮೇಲೆ. ಎನ್ಕ್ವೈರಿ ನಡೀತಾ ಇದೆ, ಎನ್ಕ್ವೈರಿ ಮಾಡ್ತಾವ್ರೆ, ಏನು ಆಕ್ಷನ್ ತಗೋತಾ ಇಲ್ಲ. ಹರೀಶ್ ಗೌಡ್ರು ತುಂಬಾ ಪವರ್ಫುಲ್ ಅಲ್ಲ, ಮಾತು ಕೇಳ್ಬೇಕಲ್ಲ ಅಲ್ಲಿನ ಉಸ್ತುವಾರಿ ಸಚಿವರೆಲ್ಲ. ನಾವು 4-5 ಸರಿ ಹೇಳಿದೀನಿ ಸರ್. ನಾನು ಹೇಳಿದೀನಿ. ಈಗ ಅದಾದ್ಮೇಲೆ ನಮ್ಮ ಅವ್ರದ್ದು ಬಿಟ್ಟಾಕ್ಬಿಟ್ಟು ನಾನೇ ನಮ್ಮ ವಾಟರ್ ಸಪ್ಲೈ ಅವ್ರಿಗೆ ಹೇಳ್ಬಿಟ್ಟು ಇಂಜಿನಿಯರ್ಸ್ಗೆ ಇವತ್ತು ಮೋಟರ್ ಬಿಟ್ಟು ಪೈಪ್ಲೈನ್ ಮಾಡ್ಸಕ್ ಸ್ಟಾರ್ಟ್ ಮಾಡಿದೀವಿ ಇವತ್ತಿಂದ. ನಾನು ಹಲವಾರು ಬಾರಿ ಕೆಲಸ ಮಾಡಲ್ಲ. ನಮ್ದು ಈಗ ತಾನೇ ಬೋರ್ಡ್ ಮುಗೀತು ಅವಧಿ, ಅಧ್ಯಕ್ಷರು ಸದಸ್ಯರದ ಅವಧಿ ಮುಗೀತು. ಅಲ್ಲ, ಈಗ ಅವರೇ ಅಲ್ಲಿಗೆ MLA ಇದ್ದಂಗೆ ಗ್ರಾಮಕ್ಕೆ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಲ್ಲ, ತಾಲೂಕ್ ಪಂಚಾಯತಿ ಸದಸ್ಯರಿಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರಿಲ್ಲ. ನೀವು ಬಿಟ್ರೆ ಅವರೇ ಅಲ್ಲಿ ಆಧಾರ ಇರೋದು ಅಲ್ಲಿನ ಜನಕ್ಕೆ. ಹೌದು. ಈಗ ಯಾವ ಎಲೆಕ್ಷನ್ಸು ಆಗಿಲ್ಲ ಸರ್, ಯಾವ್ದು ಆಗಿಲ್ಲ. PDOಗಳು ಅವ್ರು ಯಾವ್ದು ಆಕ್ಷನ್ಸ್ ತಗೊಳ್ತಾ ಇಲ್ಲ. ನಾನು
ಸಿಇಒ ಅವ್ರ ಗಮನಕ್ಕೂ ತಂದಿದ್ದೀನಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀನಿ. ಈ ತರ ಬಹಳ ದೊಡ್ಡ Okay. ಸಮಸ್ಯೆ ಇದೆ ಆ ಪಂಚಾಯತಿಲಿ, ಹ್ಮ್ ದಯಮಾಡಿ ಬಗೆಹರಿಸಿ ಅಂತ ಹೇಳಿದೀನಿ ಸರ್ ನಾನು. ಓಕೆ, ಈಗ ಈ ಸಮಸ್ಯೆ ಬಗೆಹರಿಸ್ತೀರಲ್ವಾ? ಇವತ್ತಾಗುತ್ತಾ? 100% ಇವತ್ತಾಗುತ್ತೆ ಸರ್, ಇವತ್ತು. ಓಕೆ ಓಕೆ, ಥ್ಯಾಂಕ್ ಯು ಹರೀಶ್ ಗೌಡ್ರೆ ಸ್ಪಂದಿಸಿದ್ದಕ್ಕೆ. ಮುಂದಿನ ಸುದ್ದಿ ಮಾಡೋಣ.